ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಬಳ ಸಿಗದೆ ಸೊರಗಿದ ಸಿಬ್ಬಂದಿಗಳು, ಮೌನವಾದ ಅಧಿಕಾರಿಗಳು. ತಿಂಗಳ ವೇತನಕ್ಕಾಗಿ ಪರದಾಡುತ್ತಿರುವ ಸರ್ಕಾರಿ ಆಸ್ಪತ್ರೆ ನೌಕರರು 6 ತಿಂಗಳಿನಿಂದ ವೇತನ ಬಾಕಿ. ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಸಂಬಳ ನೀಡಲು ಅಧಿಕಾರಿಗಳ ತಾತ್ಸಾರ. ಕೆಲಸ ಮಾಡಿದ ವೇತನ ಕೇಳಿದ್ರೆ ಕೆಂಡದಂತೆ ಕೋಪ ಮಾಡಿಕೊಳ್ತಿದ್ದಾರಂತೆ ಆಸ್ಪತ್ರೆಯ ಹಿರಿಯ ಅಧಿಕಾರಿಗಳು. ಸಂಬಳ ಸಿಗದೆ ದಿನಸಿ ಪದಾರ್ಥ ಸೇರಿದಂತೆ ದಿನನಿತ್ಯದ ಖರ್ಚಿಗೂ ಸಾಲ ಮಾಡಬೇಕಾದ ಸ್ಥಿತಿ ಸಿಬ್ಬಂದಿಗಳದ್ದು. ಪ್ರತಿನಿತ್ಯ ಕೆಲಸ ಮಾಡಿಯೂ ಸಿಗದ ವೇತನ, ಸ್ಥಳೀಯ ಸಂಘಟನೆಯಿಂದ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹ. ಪ್ರತಿನಿತ್ಯ ನೀವೆಲ್ಲ ಕೆಲಸ ಮಾಡೋದೇ ಸಂಬಳ ಮತ್ತು ಮನಃಶಾಂತಿಗಾಗಿ. ಆದ್ರೆ ದಿನನಿತ್ಯ ಕೆಲಸ ಮಾಡಿಯೂ ಸ್ಯಾಲರಿ ಇಲ್ಲ ಅಂದ್ರೆ ಬದುಕೋದು ಹೇಗೆ? ಪ್ರತಿದಿನದ ಖರ್ಚುಗಳು, ಮಕ್ಕಳ ವಿದ್ಯಾಭ್ಯಾಸ, ರೇಷನ್, ಆಸ್ಪತ್ರೆ ಎಂಬ ಖರ್ಚುಗಳನ್ನು ಭರಿಸಲು ಹೇಗೆ ಸಾಧ್ಯ? 1 ತಿಂಗಳು ಸಂಬಳ ಇಲ್ಲ ಅಂದ್ರೆ ಪರಿತಪಿಸೋ ಜನರ ಮಧ್ಯೆ ಕಳೆದ 6 ತಿಂಗಳಿನಿಂದ ಬಾಕಿ ಉಳಿಸಿಕೊಂಡಿದ್ದ ವೇತನ ನೀಡದಿದ್ರು ದಿನಂಪ್ರತಿ ತಪ್ಪದೆ ಕೆಲಸಕ್ಕೆ ಹಾಜರಾಗುವ ಮೂಲಕ ತಮ್ಮ ಕೆಲಸದ ಅವಶ್ಯಕತೆಯನ್ನು ತೆರೆದಿಟ್ಟಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿಗಳು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಕಳೆದ 6 ತಿಂಗಳಿನಿಂದ ಸಂಬಳ ನೀಡದೆ ಪುಕ್ಕಟ್ಟಿಯಾಗಿ ದುಡಿಸಿಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಲಾಗಿದೆ. ಪ್ರತಿನಿತ್ಯ ಜೀವ ನೀಡುತ್ತಿರುವ ಸರ್ಕಾರಿ ಆಸ್ಪತ್ರೆ ಅಲ್ಲೇ ಕೆಲಸ ಮಾಡುತ್ತಿರುವ ಕೆಲ ಸಿಬ್ಬಂದಿಗಳ ಜೀವ ತೆಗೆಯುತ್ತಿದೆ ಎಂಬುದು ಇದೀಗ ಬೆಳಕಿಗೆ ಬಂದಿದೆ. ಹಲವು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿರುವ ಕೆಲ ಸಿಬ್ಬಂದಿಗಳಿಗೆ ಕಳೆದ 6 ತಿಂಗಳಿನಿಂದ ಒಂದೇ ಒಂದು ರೂಪಾಯಿಯೂ ಸಹ ಸ್ಯಾಲರಿ ಅಂತ ಬಂದಿಲ್ಲ. ಇದನ್ನ ಪ್ರಶ್ನಿಸಿದ್ರೆ ಬೇಜವಾಬ್ದಾರಿ ಉತ್ತರ ಹೇಳಿ ಕಾಲ ಕಳೆಯುತ್ತಿದ್ದಾರೆ ಅಲ್ಲಿನ ಹಿರಿಯ ಅಧಿಕಾರಿಗಳು. ಈ ಕುರಿತು ಮಾತನಾಡಿರುವ ಕರುನಾಡು ಯುವಶಕ್ತಿ ಸಂಘಟನೆಯ ಅಧ್ಯಕ್ಷರಾದ ಮುನೀರ್ ಪಾಷಾರವರು, ಆಸ್ಪತ್ರೆಯಲ್ಲಿ ದಿನನಿತ್ಯ ಕೆಲಸ ಮಾಡಿದ್ರೂ ಸಹ ಕೆಲವು ಸಿಬ್ಬಂದಿಗಳಿಗೆ ವೇತನ ನೀಡಿಲ್ಲ. ಕಳೆದ 6 ತಿಂಗಳಿನಿಂದ ವೇತನ ನೀಡಲು ಹಿಂದೇಟಾಗ್ತಿದ್ದಾರೆ. ಆ ನೌಕರರು ಮನೆ ಬಾಡಿಗೆ, ದಿನಸಿ, ಮಕ್ಕಳ ವಿದ್ಯಾಭ್ಯಾಸದ ಖರ್ಚಿಗೂ ಪರದಾಡುತ್ತಿದ್ದಾರೆ. ಗಣೇಶ ಹಬ್ಬಕ್ಕೂ ಹಣವಿಲ್ಲದೆ ದಿನ ಕಳೆದಿದ್ದಾರೆ. ಅಲ್ಲಿನ ಅಧಿಕಾರಿಗಳನ್ನು ಕೇಳಿದ್ರೆ ಉಡಾಫೆ ಉತ್ತರ ನೀಡುವ ಮೂಲಕ ಅನ್ಯಾಯವೆಸಗಿದ್ದಾರೆ. ಇದನ್ನು ಈಗಲೇ ಸರಿಪಡಿಸಬೇಕು. ನೊಂದ ಸಿಬ್ಬಂದಿಗಳು ಕಷ್ಟ ಹೇಳಿಕೊಳ್ಳಲು ಕ್ಯಾಮೆರಾ ಮುಂದೆ ಬರಲು ಹೆದರುತ್ತಿದ್ದಾರೆ. ಯಾಕಂದ್ರೆ ನ್ಯೂನತೆಯನ್ನು ಹೇಳಿಕೊಂಡ್ರೆ ಕೆಲಸದಿಂದ ಕಿತ್ತೊಗೆಯುವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದು ನಮ್ಮ ಗುಂಡ್ಲುಪೇಟೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸುಮಾರು ಒಂದು 5-6 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಸುಮಾರು ಜನ ಅದರಲ್ಲಿ ಒಂದು 4 ತಿಂಗಳಿಂದ ಸಂಬಳ ಆಗಲಿ ಅಂತ ಕೇಳಿದ್ದಕ್ಕೆ ಇಲ್ಲಿ ಅಧಿಕಾರಿಗಳಾಗಲಿ ಯಾರಾಗಲಿ ನಮ್ಮ ಇಲ್ಲಿ ಕೆಲಸ ಮಾಡೋರಿಗೆ ಸರಿಯಾಗಿ ಉತ್ತರ ಕೊಡ್ತಾಯಿಲ್ಲ. ಯಾರಿಗಾದರೂ ಹೇಳ್ಕೋಗೋ ಮಾಡ್ತೀನಿ, ನೀವು ಯಾರಿಗೆ ಹೇಳ್ತೀರಿ ಹೇಳ್ಕೊ, ನಾನು ಸಂಬಳ ಕೊಡೋಲ್ಲ ಅಂತಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಗೊತ್ತಾದರೆ ಮುಂದಕ್ಕೆ ಏನಾದರೂ ಮಾಡ್ಬೋದು. ಇಲ್ಲಿ ಕೂಲಿ ಮಾಡೋರು ಇಲ್ಲ ಕಾಲೇಜ್ಗೆ ಸೇರಿಸಿರ್ತಾರೆ, ಇಲ್ಲ ಕಾರ್ಮೆಂಟ್ಗೆ ಹೋಗಿರ್ತಾರೆ. ಅವರು ಹೊಟ್ಟೆ ಪಾಡಿಗೆ ಏನು ತಿನ್ನೋಕ್ಕೆ. ಅವ್ರಿಗೂ ಬೇರೆ ಕಡೆಯಿಂದ ಬೇಕಾದ್ರೆ ಬಂದು ಒಂದು 2 ವರ್ಷ ಬರೋದು ಬೇಡ, ಸಂಬಳ ಕೊಡೋದು ಬೇಡ, ಅವರು ಅಡ್ಜಸ್ಟ್ ಮಾಡ್ಕೋತಾರೆ. ಇದಕ್ಕೆ ನಂಬ್ಕೊಂಡಿದ್ದಾರೆ ಇಲ್ಲಿ ಕೂಲಿ ಮಾಡೋರು. ಎಲ್ಲಿಗೆ ಹೋಗ್ಬೇಕು ಅವರು? 7 ತಿಂಗಳು 6 ತಿಂಗಳಿಂದ ಸಂಬಳ ಬರಲಿಲ್ಲ ಅಂದರೆ ಏನು ಮಾಡಬೇಕು ಅವರು? ಹೊಟ್ಟೆಗೆ ಏನು ತಿನ್ನಬೇಕು? ಇಲ್ಲಿ ಆಸ್ಪತ್ರೆಯಲ್ಲಿ ಏನಾದರೂ ಹೊಟ್ಟೆ ತುಂಬೋದು ಇಂಜೆಕ್ಷನ್ ಇದ್ರೆ ಬೇಕಾದ್ರೆ ಅದು ಹಾಕೊಂಡು ಹೊಂಟಾಯ್ತಾರ ಬೇಕಾದ್ರೆ ಹೊಟ್ಟೆ ತುಂಬ್ಕೊಂಡು ಇರ್ಬೋದು. ಇಲ್ಲಿ ಕೂಲಿ ಮಾಡೋರಿಗೆ ಕರೆಕ್ಟಾಗಿ ಅವ್ರಿಗೆ ಸಂಬಳ ಕೊಡಬೇಕು. ಇಲ್ಲಿ ಅಧಿಕಾರಿಗಳು ಯಾರಾಗಲಾದ್ರೂ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ. ಇದು ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳ್ಬೋದು. ಇಲ್ಲಿ ಬರಬೇಕಾದ್ರೆ ನಾವು ಇಲ್ಲಿ ಪಕ್ಕದಲ್ಲೇ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ, ಪೇಂಟ್ ಕೆಲಸ. ಇಲ್ಲಿ ಹೊಸ ಬಿಲ್ಡಿಂಗ್ ಆಗಿದೆ. ಅಲ್ಲಿ ಅವರು ಪಕ್ಕದಲ್ಲಿ ಕಣ್ಣೀರು ಹಾಕೊಂಡು ಕೂತಿದ್ರು. ಯಾಕ್ರಪ್ಪ ಅಂದಿದ್ದಕ್ಕೆ ನಮಗೆ ಸಂಬಳ ಆಗಿಲ್ಲ, ಹಬ್ಬ ಮಾಡಿಲ್ಲ, ನಾವು ರೇಷನ್ ಇಲ್ಲ ತಗೊಂಡೋಗೋಕ್ಕೆ, ತಿನ್ನೋಕ್ಕೆ ಭಾರಿ ಕಷ್ಟ ಐತೆ, ನಾವು ಹೆಂಗೆ ಕೆಲಸ ಮಾಡೋದು? ಡ್ಯೂಟಿಗೆ ಕರೆಕ್ಟ್ ಬನ್ನಿ ಅಂತ ಕೇಳ್ತಾರೆ. ಎಲ್ಲಿ ನೋಡಿದ್ರೆ ಸಂಬಳ ಸಿಕ್ಕಲ್ಲ ಅಂತಿದ್ರು. ಅದಕ್ಕೆ ನಾವು ಏನು ಮಾಡೋದು ಅಂದ್ರೆ ನಮ್ಮ ಮಾಧ್ಯಮ ಪೇಪರ್ಗಳಿಗೆಲ್ಲ ಕರೆಸ್ಬಿಟ್ಟು ನಾವು ಇದು ವೀಡಿಯೋ ಮಾಡ್ತಾಯಿದ್ದೀವಿ. ಏನಪ್ಪ ಇದಾದರೂ ತಿಳ್ಕೊಂಡು ಅವ್ರಿಗೆ 7 ತಿಂಗಳು 6 ತಿಂಗಳು ಸಂಬಳ ಬೇಡ, 3 ತಿಂಗಳಾದರೂ ಸಂಬಳ ಕೊಟ್ಟರು ಅಕ್ಕಿ ಗಿಕ್ಕಿ ತೊಗೊಂಡೋಗಿ ರೇಷನ್ ಮಾಡ್ಕೊಂಡು ಊಟ ಮಾಡಬೇಕು. ಗ್ಯಾಸ್ಗೆ 100 ರೂಪಾಯಿ ಕಮ್ಮಿ ಆದರೆ ಗ್ಯಾಸೇ ಕೊಡೋಲ್ಲ, ಇನ್ನು ಅಕ್ಕಿ ಕೊಡ್ತಾರ ಬೇರೆ ಸಾಲದವರು. ಎಲ್ಲ ಏರ್ತಾ ಕೂತದೆ. ಇವ್ರು ನೋಡಿದ್ರೆ ಸಂಬಳ ಇಲ್ಲ. ಹೆಂಗೆ ಜೀವನ ಮಾಡಬೇಕು ಅಂತ ಇಲ್ಲಿ ಮೇನ್ ಅಧಿಕಾರಿಗಳಿಗೇನಪ್ಪ ಎಲ್ಲೇನೋ ಬರ್ತದೇನೋ ಗೊತ್ತಿಲ್ಲ. ಅವ್ರಿಗೂ ಸಂಬಳ ಆಗ್ಬಿಟ್ಟು ಅವ್ರ ಪಾಡಿಗೆ ಇರ್ತಾರೆ. ಕೂಲಿ ಮಾಡೋರು ಸಂಬಳ ಎಲ್ಲಿಂದ ಬರಬೇಕು ಅವ್ರಿಗೆ? ನಾವು ಒಬ್ಬ ಕೂಲಿ ಮಾಡೋರೆ, ನಾನು ಪಕ್ಕದಲ್ಲಿ ಬಣ್ಣ ಕೆಲಸ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ನಮ್ಮ ಸಂಘಟನೆನೂ ಬೇರೆ ಐತೆ. ಅವರು ನಾವು ಇದು ಕಣ್ಣಿಂದ ನೋಡ್ತಾ ನಮ್ಗೆ ಸುಮ್ಮನೆ ಇರೋಕ್ಕಾಗಲ್ಲ. ಅದಕ್ಕೆ ಇದು ನಾವು ಕೇಳಬೇಕಂತ ಬಂದಿದ್ದೀವಿ.
ದಿನನಿತ್ಯ ಹಣ ಬರ್ತಿದ್ರೆ ಜೀವನ ನಡೆಸಲು ಕಷ್ಟವಾಗಿ ಬಿಡುತ್ತೆ. ಆಸ್ಪತ್ರೆ ಎಂಬ ಖರ್ಚುಗಳಿಗೆ ಆ ಸಿಬ್ಬಂದಿಗಳು ಹಣ ವಂಚಿಸಲು ಪರದಾಡುತ್ತಿದ್ದಾರೆ. ಈ ಸುದ್ದಿ ನೋಡಿದ ಮೇಲಾದ್ರೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಆಗಿರುವ ಅನಾನುಕೂಲ ಸರಿಪಡಿಸಿ ಆ ನೌಕರರ ಕಷ್ಟಕ್ಕೆ ಸ್ಪಂದಿಸಲಿ ಎಂಬುದು ನಮ್ಮ ಆಶಯ.